ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ರಾಜಣ್ಣ ಪುತ್ರ ರಾಜೇಂದ್ರ ಸಿಎಂ ಅವ್ರನ್ನ ಭೇಟಿ ಮಾಡಿದ್ದಾರೆ. ಯಾಕಂದ್ರೆ ಬಹಳಷ್ಟು ಸುದ್ದಿಗಳು ಹಬ್ಬಿದೆ. ಕಾಂಗ್ರೆಸ್ ನಾಯಕರೇ ಮಾತಾಡ್ತಾ ಇದ್ದಾರೆ. ಅದರ ಬಾಲಕೃಷ್ಣ ಅಂತವರು ಒಂದು ಕಾಲ ಹೊರಗಡೆ ಇಟ್ಟಾಗಿದೆ, ಬಿಜೆಪಿ ಸೇರ್ತಾ ಇದ್ದಾರೆ ಅಂತ. ಇಂಥ ಸಂದರ್ಭದಲ್ಲಿ ರಾಜೇಂದ್ರ ಅವರ ಭೇಟಿ ಇದೆಯಲ್ಲ ಮಹತ್ವ ಪಡ್ಕೊಂಡಿದೆ. ಕಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ದಾರೆ ರಾಜೇಂದ್ರ ರಾಜಣ್ಣವರ ಪುತ್ರ ಮತ್ತು MLC ಕೂಡ ಹೌದು. ಏನೇನು ಡೆವಲಪ್ಮೆಂಟ್ಸ್ಗಳಾಗಿದೆ ಇಲ್ಲಿ ತನಕ ಅದ್ರ ಬಗ್ಗೆ ರಾಜೇಂದ್ರ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ರೀತಿ ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರಂತೆ. ನಿನ್ನೆ ಕೂಡ ರಾಜೇಂದ್ರ ಅದೇ ಮಾತನ್ನು ಹೇಳಿದ್ರು. ಯಾರ್ಯಾರು ಪಕ್ಷ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರು ಅಂಥವ್ರಿಗೆ ರಾಜೇಂದ್ರ ತಿರುಗೇಟನ್ನು ಕೊಟ್ಟಿದ್ರು. ನೀವು ಹೇಳೋದೆಲ್ಲ ಸತ್ಯ ಅಲ್ಲ. ನಾವು ನೋಡ್ತಾ ಇದ್ದೀವಿ, ಯಾವುದೋ ಬೇರೆ ಫೋಟೋ ಅಂತ ಬಿಡಬೇಡಿ. ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಈ ಸಂದರ್ಭದಲ್ಲಿ ನೋಡಿ ಮೊದಲ ವ್ಯಕ್ತಿ ಏನಿದಾರಲ್ಲ ಅವರನ್ನೇ ರಾಜೇಂದ್ರ. ಆ ಸಂದರ್ಭದಲ್ಲಿ ಭಾರತೀಯವರು ಬಂದಿದ್ದರು, ಜೊತೆಗೆ ಅವರ ಅಳಿಯನು ಬಂದಿದ್ದರು. ಈ ಸಂದರ್ಭದಲ್ಲಿ ಜೊತೆ ಫೋಟೋ ತೆಗೆಸ್ಕೊಂಡಿರುವಂಥದ್ದು ಅಂದರೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂಥ ಸಂದರ್ಭದಲ್ಲೇ ಇವರು ಕೂಡ ಬಂದಿದ್ದು. ಆ ಮೊದಲನೇ ವ್ಯಕ್ತಿ ಏನಿದಾರಲ್ಲ ಈ ಕಡೆಯಿಂದ ಎಡಭಾಗದಿಂದ ಅವರೇ ರಾಜಣ್ಣವರ ಪುತ್ರ, ಜೊತೆಗೆ ಕಾಂಗ್ರೆಸ್ನ MLC. ಎಲ್ಲ ಸಂಗತಿಗಳನ್ನು ಕೂಡ ಅವರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ. ಈ ರೀತಿ ಪದೇ ಪದೇ ನಮ್ಮ ನಾಯಕರುಗಳೇ BJP ಹೋಗ್ತಾರೆ ಅಂತಂದ್ರೆ ಏನು ಅರ್ಥ? ಯಾಕಂದರೆ ರಾಜಣ್ಣ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿರುವಂಥವ್ರು, ನಿಮಗೆ ನಿಷ್ಠೆ ತೋರಿಸಿರುವಂಥವ್ರು. ಈ ರೀತಿ ನಮ್ಮ ನಾಯಕರೇ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ರಾಜಣ್ಣವರ ಪುತ್ರ ಮುಖ್ಯಮಂತ್ರಿಗಳಿಗೆ ಹೇಳಿದಾರಂತೆ. DK ಮತ್ತು ಟೀಮ್ಗೆ ದಯವಿಟ್ಟು ಹೇಳಿ, ಈ ರೀತಿಯೆಲ್ಲ ಉತ್ತರ ಕೊಡಬಾರ್ದು ಅಂತ ಇದನ್ನು ಕೇಳ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ DK ಸುರೇಶ್ ಕೂಡ ಮಾತಾಡಿದ್ದಾರೆ. ಏನಿದೆಯೋ ಅದನ್ನು ಕೇಳ್ತಾರೆ. ಅವ್ರು CM ಹೋಗಿ ಹೇಳಿ, ಅವ್ರಿಗೆ ಏನೇನು ಮಾಹಿತಿ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಅವ್ರಿಗೆ ವರಿಷ್ಠರು ಮತ್ತು CM ಉತ್ತರ ಕೊಡ್ತಾರೆ ಅನ್ನುವಂಥ ಮಾತನ್ನ ಸುರೇಶ್ ಹೇಳಿದ್ದಾರೆ. ನಮ್ಮ ಬಳಿ ಜನ ಬೆಂಬಲನೂ ಇಲ್ಲ, ನಮಗಿರೋದು ಒಂದೇ ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ DK ಸುರೇಶ್. ಪಿತೂರಿ ಮಾಡಕ್ಕೆ ಯಾರು ಜನನೇ ಇಲ್ಲ. ಪಿತೂರಿ ಮಾಡಕ್ಕೆ ಜನ ಇಲ್ಲಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಅಂದರೆ CM ಸ್ಥಾನಕ್ಕಾಗಿ BJPಗೆ ಹೋಗುವುದು ತಂಡವೇ ಸೆಪ್ಟೆಂಬರ್ ಕ್ರಾಂತಿ ಕಾಂಗ್ರೆಸ್ನವರು? ಗೊತ್ತಿಲ್ಲ ರೀ, ಅವರಷ್ಟು ತಿಳುವಳಿಕೆನೂ ಇಲ್ಲ, ನಮ್ಮ ಹತ್ರ ಬೆಂಬಲನೂ ಇಲ್ಲ. ಗೊತ್ತಾಯ್ತಲ್ಲ, ನಮಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮಗೇನಿದ್ರು ಕಾಂಗ್ರೆಸ್ ಧ್ವಜದ ಕೆಳಗಡೆ ಕೆಲಸ ಮಾಡಿ, ಕಾಂಗ್ರೆಸ್ನ ಜೊತೆ ಕೆಲಸ ಮಾಡಿ ಅಭ್ಯಾಸ ಇದೆ. ಉಳಿದದ್ದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಯಾರ್ಯಾರು ಏನೇನು ಮಾತಾಡ್ತಾರೋ ಅವ್ರಿಗೆ ಏನೇನು ಇನ್ಫಾರ್ಮೇಷನ್ಸ್ ಇದೆಯೋ, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಏನು ಇನ್ಫಾರ್ಮೇಷನ್ ಇದೆಯೋ ಮುಖ್ಯಮಂತ್ರಿಗಳನ್ನ ಕೇಳಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಪಿತೂರಿ ಮಾಡಕ್ಕೆ ಯಾರು ಜನನೇ ಇಲ್ಲ. ಪಿತೂರಿ ಮಾಡಕ್ಕೆ ಜನ ಇಲ್ಲಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಅಂದರೆ CM ಸ್ಥಾನಕ್ಕಾಗಿ BJPಗೆ ಹೋಗುವುದು ತಂಡವೇ ಸೆಪ್ಟೆಂಬರ್ ಕ್ರಾಂತಿ ಕಾಂಗ್ರೆಸ್ನವರು? ಗೊತ್ತಿಲ್ಲ ರೀ, ಅವರಷ್ಟು ತಿಳುವಳಿಕೆನೂ ಇಲ್ಲ, ನಮ್ಮ ಹತ್ರ ಬೆಂಬಲನೂ ಇಲ್ಲ. ಗೊತ್ತಾಯ್ತಲ್ಲ, ನಮಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮಗೇನಿದ್ರು ಕಾಂಗ್ರೆಸ್ ಧ್ವಜದ ಕೆಳಗಡೆ ಕೆಲಸ ಮಾಡಿ, ಕಾಂಗ್ರೆಸ್ನ ಜೊತೆ ಕೆಲಸ ಮಾಡಿ ಅಭ್ಯಾಸ ಇದೆ. ಉಳಿದದ್ದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಯಾರ್ಯಾರು ಏನೇನು ಮಾತಾಡ್ತಾರೋ ಅವ್ರಿಗೆ ಏನೇನು ಇನ್ಫಾರ್ಮೇಷನ್ಸ್ ಇದೆಯೋ, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಏನು ಇನ್ಫಾರ್ಮೇಷನ್ ಇದೆಯೋ ಮುಖ್ಯಮಂತ್ರಿಗಳನ್ನ ಕೇಳಿ, ಮುಖ್ಯಮಂತ್ರಿಗಳು ಉತ್ತರ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH